ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಂದಿನಿ ಸವಿರುಚಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅತಿ ಸುಲಭವಾಗಿ 10 ನಿಮಿಷದಲ್ಲೇ ಓವನ್ ಇಲ್ಲದೆ ಮಾಡುವಂತಹ ಪಿಜ್ಜಾ ರೆಸಿಪಿ ಹೇಳ್ತಿದ್ದೀನಿ. ಹೆಲ್ತಿಯಾಗೂ ಇರುತ್ತೆ, ಟೇಸ್ಟಿಯಾಗಿಯೂ ಇರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಮೊದಲು ಡೋ ರೆಡಿ ಮಾಡಿ ಇಟ್ಕೋಬೇಕು. ಡೋ ರೆಡಿ ಮಾಡ್ಕೊಳೋದಕ್ಕೆ 1 ಕಪ್ ಮೈದಾ ಹಿಟ್ಟಿಗೆ 1 ಸ್ಪೂನ್ ಉಪ್ಪು ಮತ್ತು 1/2 ಸ್ಪೂನ್ ಸಕ್ಕರೆ, ಸ್ವಲ್ಪ ಎಣ್ಣೆ ಹಾಕಿ ಅರ್ಧ ಕಪ್ಪು ಮೊಸರು ಹಾಕಿ ಕಲಿಸ್ಕೊಂಡಿದ್ದೀನಿ. ನಾನಿಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೋಬೋದು. ಹಿಟ್ಟನ್ನ ಕಲಿಸ್ಕೊಂಡು 1 ಅವರ್ ನೆನೆಯೋದಕ್ಕೆ ಬಿಡಬೇಕು. ಆಗಲೇ ಪಿಜ್ಜಾ ಪರ್ಫೆಕ್ಟಾಗಿ ಬರೋದು. ಈಗ ಮಶ್ರೂಮ್ನ ಸ್ಲೈಸಾಗಿ ಕಟ್ ಮಾಡಿಕೊಂಡು ಅದನ್ನು ತವಾ ಮೇಲೆ ಹಾಕ್ಕೊಂಡು 1 ಪಿಂಚಷ್ಟು ಸಾಲ್ಟು, 1 ಪಿಂಚಷ್ಟು ಪೆಪ್ಪರ್ ಪೌಡರ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಟಾಪಿಂಗ್ಗೆ ನೀವೇನು ಬೇಕಾದ್ರೂ ತೊಗೋಬೋದು, ನಿಮ್ಮ ಚೂಸಬಲ್ ವೆಜಿಟೇಬಲ್ಸು. ನಾನಿಲ್ಲಿ ಕ್ಯಾಪ್ಸಿಕಮ್ಮು, ಆನಿಯನ್ನು ಮತ್ತು ಸ್ವೀಟ್ ಕಾರ್ನು, ಮಶ್ರೂಮ್ ತೊಗೊಂಡಿದ್ದೀನಿ. ಆಗಲೇ ಕಲಸಿಟ್ಕೊಂಡಿರೋ ಹಿಟ್ಟನ್ನ ಈ ರೀತಿ ತೀಡ್ಕೋಬೇಕು. ಫೋರ್ಕ್ ತೊಗೊಂಡು ಈ ರೀತಿ ಹೋಲ್ಸ್ ಮಾಡ್ಕೋಬೇಕು. ಈಗ ಮೊದಲಿಗೆ ಪಿಜ್ಜಾ ಸಾಸ್ ಹಾಕ್ಕೊಳ್ಳೋಣ. ಅದೆಲ್ಲ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಈಗ ಅದ್ರ ಮೇಲೆ ಮಯೋನೀಸ್ ಹಾಕ್ಕೊಂಡು ಅದನ್ನು ಸ್ಪ್ರೆಡ್ ಮಾಡಬೇಕು ನೀಟಾಗಿ. ಈಗ ಟಾಪಿಂಗ್ಸ್ ಹಾಕ್ಕೊಳ್ಳೋಣ. ನಾನು ಮೊದಲಿಗೆ ಇಲ್ಲಿ ಆನಿಯನ್ ಹಾಕ್ಕೊತಾ ಇದ್ದೀನಿ. ಕ್ಯೂಬ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಆನಿಯನ್ನ. ಕ್ಯಾಪ್ಸಿಕಮ್ನ ಹಾಕ್ಕೊತಾ ಇದ್ದೀನಿ. ಆಗಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಮಶ್ರೂಮ್ಸ್ನೂ ಹಾಕ್ಕೊಳ್ಳಿ. ಹಾಗೆ ಸ್ವೀಟ್ ಕಾರ್ನ್ ಹಾಕ್ಕೊಂಡ್ಬಿಟ್ಟು ಈಗ ನಾನು ಚೀಸ್ ಹಾಕ್ಕೊತಾ ಇದ್ದೀನಿ. ಚೀಸ್ನ ಗ್ರೇಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈಗ ಒಂದು ಪ್ಯಾನಿಗೆ ಆಯಿಲ್ ಗ್ರೀಸ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿರೋ ಪಿಜ್ಜಾನ ಅದ್ರ ಮೇಲೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಒಂದು 5 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. ಅಷ್ಟೇ, ಎಷ್ಟು ಸುಲಭವಾಗಿ ಮತ್ತು ತುಂಬಾ ಡಿಲಿಷಿಯಸ್ ಆಗಿ ಪಿಜ್ಜಾ ರೆಡಿ ಆಯಿತು. ಈಗ ನಾನಿಲ್ಲಿ ಆರಿಗೇನೋ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊತಾ ಇದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ, ಹಾಗೆ ಕಮೆಂಟಲ್ಲಿ ತಿಳಿಸಿ ಹೇಗಾಗಿತ್ತು ಅಂತೇಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.